ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆಡ್ತಾ ಇರುವಂತಹ 4 ಅಭ್ಯರ್ಥಿಗಳ ಪ್ರೋಮೋ ಬಿಗ್ ಬಾಸ್ ಕಡೆಯಿಂದ ರಿಲೀಸ್ ಆಗಿದೆ. ಈಗಾಗಲೇ ಗೊತ್ತಿರೋ ಹಾಗೆ ತ್ರಿವಿಕ್ರಮ್ ಅವರು, ರಜತ್ ಅವರು, ಹನುಮಂತ್ ಅವರು ಹಾಗೇನೆ ಭವ್ಯ ಅವರು ಈ ಒಂದು ಟಾಸ್ಕ್ ಅನ್ನ ಆಡ್ತಾ ಇದ್ದಾರೆ. ಈ ಒಂದು ಟಾಸ್ಕ್ ಅಲ್ಲಿ ಯಾರು ಗೆಲ್ತಾರೋ ಅವರಿಗೆ ಫಿನಾಲೆ ಟಿಕೆಟ್ ಕೊಡೋದಕ್ಕೆ ನಟ ಶರಣ್ ಮತ್ತು ಅದಿತಿ ಪ್ರಭುದೇವ ಅವರು ಮನೆ ಒಳಗಡೆ ಬಂದಿದ್ದಾರೆ. ಸ್ನೇಹಿತರೆ, ಪ್ರೋಮೋದಲ್ಲಿ ತೋರಿಸಿರೋ ಹಾಗೇನೆ ಈ ಒಂದು ಟಿಕೆಟ್ ಟು ಫಿನಾಲೆ ಟಾಸ್ಕ್ ಅನ್ನ ಪ್ರತಿಯೊಬ್ಬ ಅಭ್ಯರ್ಥಿ ಕೂಡ ಸರದಿ ಪ್ರಕಾರ ಆಡಬೇಕಾಗತ್ತೆ. ಹಾಗೇನೆ ಪರಿಣತರ ಮಾರ್ಗದರ್ಶನದಲ್ಲಿ ಈ ಒಂದು ಟಾಸ್ಕ್ ನಡೀತಾ ಇದೆ. ನೀವು ಕಪ್ಪು ಬಟ್ಟೆ ಹಾಕೊಂಡು ಮಾರ್ಗದರ್ಶನ ಕೊಡೋದಕ್ಕೆ ನಿಂತಿರುವಂತಹ ಪರಿಣತರನ್ನ ನೀವು ಪ್ರೋಮೋದಲ್ಲಿ ನೋಡಿರಬಹುದು. ಹಾಗೇನೆ ಬಹುಶಃ ಬೇರೆ ಕಂಟೆಸ್ಟೆಂಟ್ಸ್ ಏನಿದಾರಲ್ಲ ಮನೆ ಒಳಗಡೆ, ಅವರು ಇದನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ವೇನೋ, ಬಿಕಾಸ್ ಪ್ರೋಮೋದಲ್ಲಿ ಯಾರು ಕೂಡ ಕಾಣ್ತಾ ಇಲ್ಲ. ಮೊದಲನೇದಾಗಿ ಚೈತ್ರ ಅವರು ಟಾಸ್ಕ್ ಹೇಗಿರುತ್ತೆ ಅನ್ನೋದನ್ನ ವಿವರಿಸ್ತಾ ಇರುವಂತಹ ಒಂದು ವಾಯ್ಸ್ ಕೇಳ್ತಾ ಇದೆ ಅಷ್ಟೇ. ಮಧ್ಯದಲ್ಲಿ ಚೈತ್ರ ಅವರು ಕೂಗಾಡಿ ಥರ ಒಂದು ವಾಯ್ಸ್ ಕೇಳಿಸ್ತು, ಬಟ್ ಪ್ರೋಮೋದಲ್ಲಿ ಬೇರೆಯವ್ರನ್ನ ತೋರಿಸಿ ಥರ ಕಾಣಲಿಲ್ಲ. ಗೊತ್ತಿಲ್ಲ ಮನೆಗಳ ಒಳಗಡೆ ಇರುವಂತಹ ಕಂಟೆಸ್ಟೆಂಟ್ಸ್ ಈ ಒಂದು ಟಾಸ್ಕ್ನ ನೋಡಬಹುದಾ ಇಲ್ವಾ ಅಂತ ಇವತ್ತಿನ ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ. ಇನ್ನು ಕರ್ಣನ್ ಪಟ್ಟು ಸೆಂಟರ್ ಹರಿದ ಹಳೆ ರೇಷ್ಮೆ ಜರಿ ಸೀರೆಗಳಿದ್ರೆ ಬಿಸಾಕಬೇಡಿ, ಇವರಿಗೆ ಕೊಟ್ರೆ ಸ್ಪಾಟ್ ಅಲ್ಲೇ ಕೈ ತುಂಬಾ ದುಡ್ಡು. ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ 6380413916 ಈ ನಂಬರ್ಗೆ ಕಾಲ್ ಮಾಡಿ. ಈ ಒಂದು ಟಾಸ್ಕ್ ಅಲ್ಲಿ ಯಾರು ಗೆಲ್ಲಬೇಕು ಅಂತ ಚರ್ಚೆ ಮಾಡೋದಾದ್ರೆ, ಹನುಮಂತ್ ಅವರಿದ್ದಾರೆ, ರಜತ್ ಅವರಿದ್ದಾರೆ, ತ್ರಿವಿಕ್ರಮ್ ಅವರಿದ್ದಾರೆ, ಭವ್ಯ ಅವರಿದ್ದಾರೆ. ಭವ್ಯ ಅವರು ಈ ವಾರದ ಎಲ್ಲಾ ಟಾಸ್ಕ್ಗಳನ್ನ ಆಡಿದ್ದಾರೆ. ಅಂಡ್ ಹಾಗೇನೆ 3 ಜನ ಗಂಡಸಿದ್ರೆ ಸಿಂಗಲ್ ಸಿಂಹಿಣಿಯಾಗಿ ಭವ್ಯ ಅವರು ಈ ಹಂತಕ್ಕೆ ಬಂದು ತಲುಪಿರೋದೇ ನಿಜಕ್ಕೂ ಖುಷಿ ವಿಷಯ ಅಂತ ಹೇಳಬೇಕು. ಅವರು ಸಿಕ್ಕಾಪಟ್ಟೆ ಫಿಸಿಕಲಿ ಫಿಟ್ ಇದ್ದಾರೆ. ಜೊತೆಗೆ ಟಾಸ್ಕ್ ಅಂತ ಬಂದ್ರೆ ಅವರು ಟಾಸ್ಕ್ ಕ್ವೀನ್ ಅಂತ ಪ್ರೂವ್ ಮಾಡ್ತಾನೆ ಬಂದಿದ್ದಾರೆ. ಹಾಗೆ ನೋಡೋಕೆ ಹೋದ್ರೆ ಇಲ್ಲಿ ಸ್ವಲ್ಪ ಅಪ್ಪರ್ ಹ್ಯಾಂಡ್ ಇರೋದು ನನ್ನ ಪ್ರಕಾರ, ಇದು ನನ್ನ ಅಭಿಪ್ರಾಯ ಅಷ್ಟೇನೆ, ಭವ್ಯ ಮತ್ತು ತ್ರಿವಿಕ್ರಮ್ ಅವರಿಗೆ. ಬಿಕಾಸ್ ಭವ್ಯ ಮತ್ತು ತ್ರಿವಿಕ್ರಮ್ ಅವರು ಸತತವಾಗಿ 100 ದಿನಗಳಿಂದ ಈ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ. ನಾವು ಅವ್ರನ್ನ ಆಲ್ಮೋಸ್ಟ್ 100+ ಡೇಸ್ ಇಂದ ಅವರಿಬ್ಬರನ್ನ ನೋಡ್ತಾ ಇದ್ದೀವಿ. ಅಂಡ್ ಅಫ್ಕೋರ್ಸ್ ಹನುಮಂತ್ ಅವರು 3rd ವೀಕಲ್ಲಿ ಲೈಕ್ ಅಂದರೆ ನಮ್ಮ ಲಾಯರ್ ಜಗದೀಶ್ ಮತ್ತು ರಂಜಿತ್ ಅವರು ಹೊಡೆದಾಡ್ಕೊಂಡು ಹೊರಗಡೆ ಹೋದ್ಮೇಲೆ ಅವರು ಒಳಗಡೆ ಬಂದರು. ಬಟ್ 2 ವಾರಗಳ ಕಾಲ ಅಥವಾ 2.5-3 ವಾರಗಳ ಕಾಲ ಅವ್ರಿಗೊಂದು ಅದೊಂದು ರಿಯಾಯಿತಿ ಇತ್ತಲ್ವಾ, ಅವರು ಸ್ವಲ್ಪ ಲೇಟ್ ಬಂದಿದ್ದು ಕಂಪೇರ್ ಟು ಭವ್ಯ ಮತ್ತು ತ್ರಿವಿಕ್ರಮ್. ಅಂಡ್ ರಜತ್ ಅವರು ಆಲ್ಮೋಸ್ಟ್ 50 ಡೇಸ್ ಆದಮೇಲೆ ಬಂದಿರೋದು. ಸೊ ಅವರಂತೂ ಕಂಪ್ಲೀಟ್ ಆಗಿ 50 ದಿನ ಯಾರ್ಯಾರು ಹೇಗೆ ಆಟ ಆಡ್ತಾ ಇದ್ದಾರೆ ಎಲ್ಲವನ್ನ ತಿಳಿದುಕೊಂಡು ಮನನ ಮಾಡಿಕೊಂಡು ಒಳಗಡೆ ಬಂದು ಲೈಕ್ ಅವ್ರ ಅಪ್ಪರ್ ಹ್ಯಾಂಡನ್ನು ಇವಾಗ ಸಾಧಿಸಿದ್ದಾರೆ. ಬಹುಶಃ ಫಸ್ಟಿಂದಾನೇ ರಜತ್ ಅವರು ಬಂದಿರ್ತಿದ್ರೆ ಅವರು ಇಷ್ಟರ ಮಟ್ಟಿಗೆ ಇವಾಗ ಏನು ತೋರಿಸ್ತಾ ಇದಾರಲ್ಲ ಕಾನ್ಫಿಡೆನ್ಸ್, ಅದನ್ನು ಆಗಲೂ ತೋರಿಸ್ತಿದ್ರಾ ಅನ್ನೋದ್ರ ಬಗ್ಗೆ ನನಗೆ ಅನುಮಾನ ಇದೆ. ಬಿಕಾಸ್ ಆಲ್ರೆಡಿ ಅವರಿಗೆ ಯಾರ್ಯಾರು ಹೇಗೆ ಆಟ ಆಡ್ತಾ ಇದ್ದಾರೆ ಅಂತ ಮೊದಲೇ ಗೊತ್ತಾಗಿತ್ತು. ಕಂಪ್ಲೀಟಾಗಿ 50 ದಿನಗಳ ಕಾಲ ಶೋನ ನೋಡ್ಕೊಂಡು ಬಂದು ಆಮೇಲೆ ಆಟ ಆಡೋಕ್ಕೆ ಶುರು ಮಾಡಿದ್ದು. ಸೊ ಸಾಕಷ್ಟು ಪ್ರಿವಿಲೇಜ್ ಸಿಕ್ಕಾಗ ಆಗಿದೆ ಅವ್ರಿಗೆ. ಹನುಮಂತ್ ಅವರು ಅಫ್ಕೋರ್ಸ್ ಏನು ನೋಡ್ಕೊಂಡೇನು ಬಂದಿರಲಿಲ್ಲ, ಅವರು ಹೆಂಗೆ ಆಟ ಆಡಬೇಕು ಅದನ್ನೇ ಆಟ ಆಡ್ಕೊಂಡು ಬಂದಿದ್ದಾರೆ. ಅಫ್ಕೋರ್ಸ್ ಅವರು ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆಡೋದಕ್ಕೆ ಡಿಸರ್ವಿಂಗ್ ಕಂಟೆಸ್ಟೆಂಟ್, ಅದರಲ್ಲಿ 2 ಮಾತಿಲ್ಲ. ಬಟ್ ಅಪ್ಪರ್ ಹ್ಯಾಂಡ್ ಯಾರಿಗಿದೆ ಈ ಒಂದು ಟಾಸ್ಕ್ನ ಗೆಲ್ಲೋದಕ್ಕೆ? ನನ್ನ ಪ್ರಕಾರ ಯಾರು ಗೆಲ್ಲಬೇಕು ಅಟ್ಲೀಸ್ಟ್ ಅಂತ ನನ್ನನ್ನು ಕೇಳೋದಾದರೆ ತ್ರಿವಿಕ್ರಮ್ ಮತ್ತು ಭವ್ಯ ಅವರಿಗೆ ಅವಕಾಶ ಸಿಕ್ಕಿದ್ರೆ ಒಳ್ಳೆಯದು ಅಂತ. ಬಿಕಾಸ್ ಓನ್ಲಿ ಫಾರ್ ದ ಫ್ಯಾಕ್ಟ್ ದಟ್ ಅವರು 100 ದಿನಗಳಿಂದ ಬಿಗ್ ಬಾಸ್ ಮನೆಯಲ್ಲಿ ಸರ್ವೈವ್ ಆಗ್ತಾ ಬರ್ತಾ ಇದ್ದಾರೆ ಅನ್ನೋದಕ್ಕೆ. ಅದನ್ನು ಹೊರತುಪಡಿಸಿದ್ರೆ ಈಗ ರಜತ್ ಮತ್ತು ಹನುಮಂತ ಅವ್ರ ನಡುವೆ ಯಾರು ಟಾಸ್ಕ್ ಗೆಲ್ಲಬೇಕು? ಅಫ್ಕೋರ್ಸ್ ಹನುಮಂತನಿಗಿಂತ ರಜತ್ ಅವರು ಬಹಳ ಕಮ್ಮಿ ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ, ಅದೊಂದು ವಿಚಾರ. ಜೊತೆಗೆ ಹನುಮಂತ ಅವರು ವ್ಯಕ್ತಿತ್ವದ ವಿಷಯ ಆಗಿರಬಹುದು ಅಥವಾ ಟಾಸ್ಕ್ ವಿಚಾರ ಆಗಿರಬಹುದು, ಎಲ್ಲದರಲ್ಲೂ ಕೂಡ ಪ್ರೂವ್ ಮಾಡ್ತಾನೆ ಬಂದಿದ್ದಾರೆ. ರಜತ್ ಅವರ ವಿಷಯದಲ್ಲಿ ಈ ವಾರದ ಉಸ್ತುವಾರಿಯನ್ನೇ ತಗೊಂಡ್ರೆ ಅವರು ಫೇವರಿಸಮ್ ಮಾಡಿದ್ದಾರೆ ಅನ್ನೋ ಥರ ಕೆಲವೊಂದು ಟಾಸ್ಕ್ಗಳಲ್ಲಿ ಆಟ ಆಡಿದ್ದಾರೆ. ಬಟ್ ಅವರಿಗೆ ಅದು ಸರಿ ಅಂತ ಅನಿಸಿರಬಹುದು, ಅವರಿಗೆ ಅವರ ತಪ್ಪು ಅವರಿಗೆ ಮನವರಿಕೆ ಆಗಿಲ್ಲದೆ ಇರಬಹುದು. ಬಟ್ ಅವರು ಮಾಡಿದ ತಪ್ಪುಗಳಿಂದ ತ್ರಿವಿಕ್ರಮ್ ಸೈಡೆಡ್ ಟಾಸ್ಕ್ಗಳು ಆಯಿತು ಅಂತ ಅನಿಸಿದೆ ಆ್ಯಕ್ಚುಲಿ. ಅಂದರೆ ಎಲ್ಲ ಟಾಸ್ಕ್ಗಳು ತ್ರಿವಿಕ್ರಮ್ ಅವರ ಟೀಮಿಗೆ ಸಪೋರ್ಟ್ ಆಗುವಾಗೆ, ಫೇವರ್ ಆಗುವಾಗೆ ಅವರು ಉಸ್ತುವಾರಿ ಮಾಡಿದರು. ಇನ್ಫ್ಯಾಕ್ಟ್ ಹನುಮಂತ್ ಅವ್ರನ್ನ ಹೊರಗಿಟ್ಟಿದ್ದಾಗಿರಬಹುದು, ಕೆಲವೊಂದಷ್ಟು ಟಾಸ್ಕ್ಗಳಲ್ಲಿ ಟಾರ್ಗೆಟ್ ಮಾಡಿ, ಅದು ಕೂಡ ಅದನ್ನೆಲ್ಲ ನೋಡುವಾಗ ಅವ್ರ ಮೈಂಡಲ್ಲಿ ಫಿಕ್ಸ್ ಆಗಿತ್ತು ತ್ರಿವಿಕ್ರಮ್ ಅವರೇ ಬರಬೇಕು ಟಿಕೆಟ್ ಟು ಫಿನಾಲೆ ಟಾಸ್ಕಿಗೆ ಕ್ವಾಲಿಫೈ ಆಗಿ ಬರಬೇಕು ಅಂತ. ಸೊ ಅದೊಂದು ವಿಷಯ ಇದೆ. ಅವ್ರ ಫೇವರಿಸಮ್ ಟಾಸ್ಕ್ ವಿಷಯದಲ್ಲಿ ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ಆಗಿ ಮಾಡಿದಾರಲ್ಲೋ ಗೊತ್ತಿಲ್ಲ, ಬಟ್ ಮೇಲ್ನೋಟಕ್ಕೆ ಅವ್ರು ಮಾಡಿದ್ದಾರೆ ಅನ್ನೋದು ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಜೊತೆಗೆ ಹೆಣ್ಣುಮಕ್ಳ ಮೇಲೆ ಜಗಳಾಡೋಕ್ಕೆ ಹೋಗಿರೋವಂಥದ್ದು, ಅವ್ರು ಬಳಸುವಂತಹ ಭಾಷೆ ವಿಚಾರ ಆಗಿರಬಹುದು, ಅದೆಲ್ಲವನ್ನು ನೋಡುವಾಗ ಹನುಮಂತ ಅವರಿಬ್ಬರ ಮಧ್ಯೆ ಡಿಸರ್ವಿಂಗ್ ಅಂತ ಅನಿಸುತ್ತೆ. ಸ್ನೇಹಿತರೆ, ಇದೆಲ್ಲವನ್ನು ಹೊರತುಪಡಿಸಿದ್ರೆ ಇನ್ನೊಂದು ಆ್ಯಂಗಲಿಂದ ಈ ವಿಚಾರ ನೋಡೋಣ.
ಹನುಮಂತ ಅವರು ಅಕಸ್ಮಾತ್ ಈ ಒಂದು ಟಿಕೆಟ್ ಟು ಫಿನಾಲೆ ಟಾಸ್ಕ್ ಅಲ್ಲಿ ಸೋತರು ಕೂಡ ಅವರು ಭಯ ಪಡುವಂತಹ ಅಗತ್ಯವೇ ಇಲ್ಲ. ಬಿಕಾಸ್ ಅವರ ಪರ್ಸನಾಲಿಟಿ ಹೇಗಿದೆ ಅನ್ನೋದನ್ನ ಜನ ನೋಡಿ ಮೆಚ್ಕೊಂಡಿದ್ದಾರೆ. ಎಂಟರ್ಟೈನ್ಮೆಂಟ್ ವಿಷಯ ಆಗಿರಬಹುದು, ಮುಗ್ಧತೆ ವಿಷಯ ಆಗಿರಬಹುದು, ಜೆನ್ಯೂನಿಟಿ ಆಗಿರಬಹುದು, ಅದೆಲ್ಲದರಲ್ಲೂ ಕೂಡ ಮತ್ತೆ ಸ್ಟ್ರಾಂಗ್ ವಿಲ್ ಪವರ್ ಇದೆ ಅವರಿಗೆ. ಆಟವನ್ನ ಆಟದ ರೀತಿಯಲ್ಲಿ ಅಷ್ಟೇ ನೋಡ್ತಾರೆ. ಟಾಸ್ಕ್ ಅಂತ ಬಂದಾಗ ಟಾಸ್ಕ್ನ ಎಂಜಾಯ್ ಮಾಡ್ಕೊಂಡು ಆಡ್ತಾರೆ. ಇನ್ನೊಬ್ಬರನ್ನ ಯಾರನ್ನೋ ಕೆಳಗಿಳಿಸ್ಬೇಕು, ಇನ್ನೊಬ್ಬರನ್ನ ಹತ್ತಿಕ್ಕಿ ನಾನೇನೋ ಮೇಲೆ ಬರಬೇಕು ಅನ್ನೋ ರೀತಿಯಲ್ಲಿ ಅವ್ರು ಇಲ್ಲಿ ತನಕ ಆಟ ಆಡಿಲ್ಲ. ಟಾಸ್ಕ್ ಅಂತ ಬಂದಾಗ ಟಾಸ್ಕ್ ಮಾತ್ರ ಫೋಕಸ್ ಮಾಡ್ತಾರೆ. ಈ ಮಂಜಣ್ಣನ ಥರ ಆಗಲಿ ಅಥವಾ ಇನ್ನೊಬ್ಬರ ಥರ ಆಗಲಿ ದ್ವೇಷ ಇಟ್ಕೊಂಡು ಇನ್ನೊಬ್ರು ಗೆಲ್ಲಬಾರ್ದು, ನಾನೇ ಗೆಲ್ಲಬೇಕು ಅನ್ನೋ ಥರ ಎಲ್ಲ ಅವರು ಮೈಂಡ್ ಸೆಟ್ಟಿಂದ ಆಟ ಆಡಿಲ್ಲ. ಸೊ ಅವರ ವ್ಯಕ್ತಿತ್ವ ತುಂಬ ಚೆನ್ನಾಗಿ ಇನ್ಫ್ಯಾಕ್ಟ್ ಕಾಣಿಸ್ಕೊಂಡಿದೆ. ಅವ್ರಿಗೇನು ಇದರಿಂದ ಟಿಕೆಟ್ ಟು ಫಿನಾಲೆ ಟಾಸ್ಕಲ್ಲಿ ಸೋತರೂ ಕೂಡ ಅವ್ರು ಭಯ ಪಡಬೇಕಾದಂತಹ ಅವಶ್ಯಕತೆಯೇ ಇಲ್ಲ. ಇನ್ನು ಶ್ರಮ ಅಂತ ಬರುವಾಗ ಮತ್ತು ಉಳಿವಿಕೆ ಅಂತ ಬರುವಾಗ, ಸರ್ವೈವಲ್ ಅಂತ ಅನ್ನುವಂತಹ ವಿಷಯ ಬರುವಾಗ ತ್ರಿವಿಕ್ರಮ್ ಭವ್ಯ ಡಿಸರ್ವ್ ಮಾಡ್ತಾರೆ ಟಿಕೆಟ್ ಟು ಫಿನಾಲೆ ಟಾಸ್ಕ್ ವಿನ್ ಆಗೋದಕ್ಕೆ ಅಂತ ನನಗೆ ಅನ್ಸೋದು. ಅದನ್ನು ಹೊರತುಪಡಿಸಿದ್ರೆ ರಜತ್ ಮತ್ತು ಹನುಮಂತ ಅವ್ರ ನಡುವೆ ಹನುಮಂತ ಅವರು ಡಿಸರ್ವ್ ಮಾಡ್ತಾರೆ ಅಂತ ಅನ್ಸುತ್ತೆ. ಓವರ್ ಆಲ್ ಆಗಿ ನನ್ನ ಪ್ರಕಾರ ಹನುಮಂತ ಅವರು ಎಲ್ಲ ರೀತಿಯಿಂದಲೂ, ಬಿಕಾಸ್ ಈಗ ಭವ್ಯ ಅವ್ರ ವಿಷಯಕ್ಕೆ ಬರೋದಾದ್ರೆ ಅಪಕ್ವತೆ ಎದ್ದು ಕಾಣುತ್ತೆ, ತುಂಬ ಅಂದರೆ ಪರ್ಸ್ನಲ್ ಆಗಿ ತಗೊಳ್ಳೋದು. ಜೊತೆಗೆ ತ್ರಿವಿಕ್ರಮ್ ಭವ್ಯ ಅವ್ರು ಮಾತ್ರ ಇಲ್ಲಿ ತನಕ ಸೇಫ್ ಝೋನಲ್ಲಿ ಕಂಫರ್ಟ್ ಝೋನನ್ನು ಕ್ರಿಯೇಟ್ ಮಾಡ್ಕೊಂಡು ಆಟ ಆಡ್ಕೊಂಡಿರುವಂಥದ್ದು. ಅದನ್ನೆಲ್ಲ ನೋಡುವಾಗ ಹನುಮಂತ ಅವರ ವ್ಯಕ್ತಿತ್ವ ಬಹಳ ದೊಡ್ಡದಾಗಿ ಕಾಣುತ್ತೆ, ತುಂಬ ಪ್ರಖರವಾಗಿ ಕಾಣುತ್ತೆ. ಹಾಗಾಗಿ ಎಲ್ಲ ರೀತಿಯಿಂದನೂ ಹನುಮಂತ ಅವ್ರು ಗೆದ್ದರೆ ಒಳ್ಳೇದು ಅಂತ ಅನ್ಸುತ್ತೆ. ಬಟ್ ಹನುಮಂತ ಈ ಒಂದು ಟಿಕೆಟ್ ಟು ಫಿನಾಲೆ ಟಾಸ್ಕಲ್ಲಿ ಗೆಲ್ಲಿಲ್ಲ ಅಂದ್ರೂ ಅವರು ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಅವರ ವ್ಯಕ್ತಿತ್ವ ಏನು ಅಂತ ಕರ್ನಾಟಕ ಜನತೆಗೆ ಈಗಾಗಲೇ ಮನವರಿಕೆ ಆಗಿದೆ. ಅವರನ್ನು ಎಲ್ಲಿ ಗೆಲ್ಲಿಸ್ಬೇಕೋ ಅಲ್ಲಿ ಗೆಲ್ಲಿಸ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ನನ್ನ ಅಭಿಪ್ರಾಯ ಆಗಿತ್ತು ಸ್ನೇಹಿತರೆ. ನಿಮಗೆ ಟಿಕೆಟ್ ಟು ಫಿನಾಲೆ ಟಾಸ್ಕನ್ನು ಯಾರು ಗೆದ್ದಿರಬೇಕು ಅಂತ ಅನ್ಸುತ್ತೆ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.